ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 9 ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ. ಇದರಿಂದ ಇವತ್ತು 30ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 30. ಭೂಯಸ್ತ್ವಂ ತಪ ಆತಿಷ್ಠ ವಿದ್ಯಾಂ ಚೈವ ಮದಾಶ್ರಯಾಂ ತಾಭ್ಯಾಂ ಅಂತರ್ಹೃದಿ ಬ್ರಹ್ಮನ್ ಲೋಕಾನ್ ದ್ರಕ್ಷ್ಯಸ್ಯ ಪಾವೃತಂ. ಅನುವಾದ: ಎಲೈ ಬ್ರಹ್ಮನೇ, ನನ್ನ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಇನ್ನೂ ತಪಸ್ಸಿನಲ್ಲಿ ಮತ್ತು ಧ್ಯಾನದಲ್ಲಿ ಇರುವವನಾಗು ಮತ್ತು ಜ್ಞಾನ ತತ್ವಗಳನ್ನು ಅನುಸರಿಸು. ಈ ಕಾರ್ಯಗಳಿಂದ ನಿನ್ನ ಹೃದಯದೊಳಗಿನಿಂದಲೇ ಪ್ರತಿಯೊಂದನ್ನು ತಿಳಿಯಲು ಶಕ್ತನಾಗುವೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಭಗವಂತ ಹೇಳ್ತಾನೆ, ವೇದ ಗರ್ಭನಾಗಿರುವಂತಹ ಬ್ರಹ್ಮನೇ, ಸೃಷ್ಟಿ ಕಾರ್ಯದ ನಿರ್ವಹಣೆಯ ವಿಷಯದಲ್ಲಿ ನೀನು ನಿರುತ್ಸಾಹಿಯಾಗೋದು ಅಥವಾ ದುಃಖಿತನಾಗೋದು, ವ್ಯಾಕುಲನಾಗೋದು ಇದೆಲ್ಲ ಯಾವುದು ಮಾಡಬೇಡ. ನೀನು ನನ್ನಿಂದ ಬೇಡ್ತಾ ಇದೆಯಲ್ಲ, ಅದನ್ನ ಆಗ್ಲೇ ನಾನು ನಿನಗೆ ಕೊಟ್ಟಾಗಿದೆ. ಅಂದ್ರೆ ನನ್ನ ಕೃಪೆ ನಿನ್ನ ಮೇಲಿದೆ ಅಂತನ್ಬಿಟ್ಟು ಹೇಳ್ದ. ಅದನ್ನ ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಭಗವಂತ ಈ ಶ್ಲೋಕದಲ್ಲಿ ಹೇಳ್ತಾನೆ, ಎಲೈ ಬ್ರಹ್ಮನೇ, ನನ್ನ ಅನುಗ್ರಹವನ್ನ ಪಡೆಯೋದಕ್ಕೋಸ್ಕರ, ಅಂದ್ರೆ ನೀನೇನ್ ಕೇಳ್ಕೋಬೇಕು ಅಂತಿದ್ಯೋ ಅದೆಲ್ಲ ನಿನಗೆ ಸಿಕ್ಬಿಟ್ಟಿದೆ. ಆದ್ರೆ ನನ್ನ ಅನುಗ್ರಹ ಇನ್ನೂ ನಿನಗೆ ಬೇಕು. ಅದಕ್ಕೋಸ್ಕರ ನೀನೇನ್ ಮಾಡು, ಇನ್ನೂ ತಪಸ್ಸು ಮತ್ತೆ ಧ್ಯಾನದಲ್ಲಿ ಇರು, ಮತ್ತೆ ಜ್ಞಾನ ತತ್ವಗಳನ್ನ ಅನುಸರಣೆ ಮಾಡು ಅಂತ ಇಲ್ಲಿ ಸ್ವಯಂ ಭಗವಂತ ಹೇಳ್ತಾ ಇದ್ದಾನೆ. ನಮ್ಗೇನು ಅಂತಂದ್ರೆ, ಸ್ವಲ್ಪ ವಿಷಯ ಗೊತ್ತಾಗಿದ ತಕ್ಷಣ ಆಧ್ಯಾತ್ಮಿಕದಲ್ಲಿ ನಾವೇನು ಅನ್ಕೊಳ್ತೀವಿ, ನಂದೆಲ್ಲ ಮುಗ್ದೋಯ್ತು, ನಾನೆಲ್ಲ ಮಾಡ್ಬಿಟ್ಟಿದ್ದೀನಿ, ಇವಾಗ ನಾನೇನು ಮಾಡಬೇಕಾಗಿಲ್ಲ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಆದರೆ ಇಲ್ಲಿ ನೋಡಿ, ಭಗವಂತನನ್ನ ಸ್ವಯಂ ನೋಡಿದಾನೆ. ಆದರೂ ಕೂಡ ಭಗವಂತ ಇಲ್ಲಿ ಏನು ಹೇಳ್ತಾ ಇದ್ದಾನೆ, ನೀನಿನ್ನೂ ತಪಸ್ ಮಾಡು, ಇನ್ನೂ ಧ್ಯಾನದಲ್ಲಿ ಇರು, ಆಮೇಲೆ ಜ್ಞಾನ ತತ್ವಗಳೇನಿದೆಯೋ ಅದನ್ನ ಅನುಸರಣೆ ಮಾಡು. ಈ ಕೆಲಸಗಳಿಂದ ಏನಾಗುತ್ತೆ, ನೀನು ನಿನ್ನ ಹೃದಯದೊಳಗಡೆಯಿಂದನೇ ನೀನು ಪ್ರತಿಯೊಂದು ಕೂಡ ತಿಳ್ಕೊಳ್ಳೋದಕ್ಕೆ ಶಕ್ತನಾಗ್ತೀಯ. ಅಷ್ಟು ಕೆಪಾಸಿಟಿ ನಿನಗೆ ಬರುತ್ತೆ. ನಾವು ಕೂಡ ಅಷ್ಟೇನೆ. ನಾವು ಯಾವತ್ತೂ ನಾವು ಮಾಡ್ತಾ ಇರುವಂತಹ ಆಧ್ಯಾತ್ಮಿಕ ಕೆಲಸಗಳನ್ನ ತಪ್ಪಿಸೋದಕ್ಕೆ ಹೋಗ್ಬಾರ್ದು. ಪ್ರತಿ ನಿತ್ಯ ಕೂಡ, ಪ್ರತಿ ಗಳಿಗೆಯಲ್ಲೂ ಕೂಡ ತಪಸ್ಸಿನಲ್ಲಿರಬೇಕು, ಧ್ಯಾನದಲ್ಲಿರಬೇಕು, ಮತ್ತೆ ನಾವು ಏನು ತಿಳ್ಕೊಂಡಿದೀವೋ ಅದನ್ನ ಅನುಸರಣೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಇವಾಗ ಇದೆಲ್ಲ ತತ್ವಗಳು, ಜ್ಞಾನ ತತ್ವಗಳೇ, ಅದನ್ನ ಅನುಸರಣೆ ಮಾಡ್ಬೇಕಲ್ವಾ. ಸುಮ್ಮನೆ ತಿಳ್ಕೊಂಡು ಸುಮ್ಮನೆ ಇದ್ರೂ ಕೂಡ ಅದು ವೇಸ್ಟ್ ಆಗ್ಬಿಡುತ್ತೆ. ಸೊ ತಿಳ್ಕೊಂಡ್ಮೇಲೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದು ತುಂಬಾ ಇಂಪಾರ್ಟೆಂಟು. ಆಗೇನಾಗುತ್ತೆ ಅಂತ ಹೇಳ್ತಾನೆ ಭಗವಂತ, ನೀನು ನಿನ್ನ ಹೃದಯದೊಳಗಿಂದಾನೇ ಪ್ರತಿಯೊಂದು ತಿಳ್ಕೊಳ್ಳೋದಕ್ಕೆ ನಿನಗೆ ಆ ಒಂದು ಶಕ್ತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಧರ್ಮ ಗ್ರಂಥಗಳನ್ನ, ಆಧ್ಯಾತ್ಮಿಕ ವಿಷಯಗಳನ್ನ ನಾವು ಹೊರಗಡೆಯಿಂದ ಎಷ್ಟು ತಿಳ್ಕೊಳ್ತಾ ಇರ್ತೀವೋ ಅದೆಲ್ಲವೂ ಕೂಡ ನಮ್ಮ ಒಳಗಡೆ ಕೆಲಸ ಮಾಡುತ್ತೆ. ಸೊ ಇದೆಲ್ಲ ತಪಸ್ಸೇನೆ. ಆ ರೀತಿ ಧ್ಯಾನ, ತಪಸ್ಸು, ಈ ಜ್ಞಾನ ತತ್ವಗಳನ್ನ ಅನುಸರಣೆ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದಾಗ ಏನಾಗುತ್ತೆ, ನಮ್ಮ ಹೃದಯದ ಒಳಗಡೆಯಿಂದಾನೇ ನಮಗೆ ಇದೇನು ಅನ್ನೋದು ತಿಳುವಳಿಕೆ ಅನ್ನೋದು ಬರ್ತಾ ಹೋಗುತ್ತೆ. ಹೇಗೆ ಅಂತಂದ್ರೆ, ಒಂದು ಗೊತ್ತಿಲ್ಲದೆ ಇರುವಂತಹ ಲಾಕ್ ಇರುತ್ತಲ್ಲ, ಅದು ಅನ್ಲಾಕ್ ಆದ್ರೆ ಹೇಗಿರುತ್ತೋ, ಒಂದು ಬೀಗ ಹಾಕಿರ್ತಾರೆ, ಅದಕ್ಕೆ ಕೀ ಯಾವುದು ಏನೂ ಗೊತ್ತಿರೋದಿಲ್ಲ, ಅದು ತಂತಾನಾಗಿ ಬಿಚ್ಕೊಂಡ್ರೆ ಹೇಗಾಗುತ್ತೆ ನೋಡಿ, ಒಂದು ಬಾಗಿಲು ಓಪನ್ ಆಗುತ್ತಲ್ಲ, ಆ ರೀತಿ ನಮ್ಮ ಒಳಗಡೆ ಜ್ಞಾನ ಆ ರೀತಿ ಒಂದೊಂದು ತಿಳ್ಕೊಳ್ತಾ ಅದು ಓಪನ್ ಆಗೋದನ್ನ ನಾವು ಅನುಭವಿಸ್ತೀವಿ. ನಮಗೆ ಒಂಥರ ಆಶ್ಚರ್ಯ ಆಗೋದಕ್ಕೆ ಶುರುವಾಗುತ್ತೆ. ಇದರ ಅರ್ಥ ಇದಾ, ನನಗೆ ಗೊತ್ತೇ ಇರಲಿಲ್ಲ ಅಂತನ್ಬಿಟ್ಟು. ಆ ರೀತಿ ನಮಗೆ ಒಂದು ಆಶ್ಚರ್ಯಕರವಾಗುತ್ತೆ. ಆಮೇಲೆ ನನಗೆ ಗೊತ್ತಾಯ್ತು ಅನ್ನೋಂಥ ಒಂದು ಸಂತೋಷ ಕೂಡ ನಮ್ಗಾಗುತ್ತೆ. ಅದನ್ನೆಲ್ಲ ಅನುಭವಿಸ್ಬೇಕು ಅಂತಂದ್ರೆ ನಾವು ತುಂಬಾನೇ ಸಾಧನೆ ಮಾಡಬೇಕಾಗುತ್ತೆ. ಅದೇನು ಅಂದ್ರೆ, ನವವಿಧ ಭಕ್ತಿಗಳು ಅಂತ ಹೇಳಿದಾರಲ್ಲ, ಶ್ರವಣ, ಕೀರ್ತನ, ಸ್ಮರಣ, ಅದೆಲ್ಲ ಮಾಡ್ತಾ ಇರಬೇಕು. ಧ್ಯಾನ ಮಾಡಬೇಕು. ಭಗವಂತನ ಆ ಹೇಳಿರೋ ವಿಚಾರಗಳನ್ನ ಒಂದೊಂದು ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ನಾವು ಅದನ್ನ ಅಳವಡಿಸ್ಕೋಬೇಕು. ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕು. ಅದೆಲ್ಲ ಮಾಡ್ತಾ ಇರಬೇಕು. ಆಗ ನಮಗದು ಕೂಡ ಬರುತ್ತೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ವಹಿಸಿಕೊಟ್ಟ ಹೊಣೆಗಾರಿಕೆಯ ಕಾರ್ಯವನ್ನು ಈಡೇರಿಸುವುದರಲ್ಲಿ ನಿರತನಾದ ಒಬ್ಬ ವ್ಯಕ್ತಿಯ ಮೇಲೆ ಭಗವಂತನು ತೋರಿಸುವ ಕರುಣೆ ಊಹಾತೀತವಾದುದು. ಆದರೆ ಅವನ ಕರುಣೆ ದೊರೆಯುವುದು ನಮ್ಮ ತಪಸ್ಸಿನಿಂದ ಮತ್ತು ಭಕ್ತಿ ಸೇವೆಯನ್ನು ನಡೆಸುವ ನಿರಂತರ ಪ್ರಯತ್ನದಿಂದ ಆಗಿರುತ್ತದೆ. ನೋಡಿ, ಗುರುಗಳು ನಮಗೆ ಎಲ್ಲ ಒಂದೊಂದು ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ.
ಈಗ ನಾವೇನ್ ತಿಳ್ಕೊಂಡ್ವಿ, ಈಗ ಅರ್ಜುನ ಭಗವಂತ ಏನ್ ಹೇಳಿದ್ನೋ ಅದನ್ನ ಮಾಡೋದಕ್ಕೆ ಒಪ್ಕೊಂಡ. ಅವನಿಗೆ ಶರಣಾಗತಿಯಾದ ಭಗವಂತ ಅವನ ಮೂಲಕ ಆ ಕೆಲಸವನ್ನ ಮಾಡಿಸ್ದ. ಆದ್ರೆ ಅರ್ಜುನನೇ ಯಾಕೆ? ಪಾಂಡವರಿದ್ರಲ್ವಾ, ಅವರು ಕೂಡ ಭಕ್ತರೇನೆ, ಅದರಲ್ಲಿ ಅರ್ಜುನನೇ ಯಾಕೆ ಅನ್ನೋದು ಪ್ರಶ್ನೆ ಬರುತ್ತೆ. ಅಂದ್ರೆ ಒಂದು ವಿಶೇಷತೆ ಅವನಲ್ಲಿ ಏನೋ ಒಂದಿದೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ ಗುರುಗಳು, ಏನು ಈಗ ನಮಗೆ ಯಾರಾದ್ರೂ ಅಧಿಕಾರಯುತವಾಗಿರುವಂಥವ್ರು ನಮಗೊಂದು ಹೊಣೆಗಾರಿಕೆಯ ಕೆಲಸವನ್ನ ಕೊಟ್ಟಾಗ ಅದನ್ನ ಈಡೇರಿಸೋದ್ರಲ್ಲಿ ನಿರತನಾಗಿರುವಂತ ಒಬ್ಬ ವ್ಯಕ್ತಿಯ ಮೇಲೆ ಭಗವಂತ ಕರುಣೆ ತೋರಿಸ್ತಾನಲ್ಲ. ಯಾಕೆಂದ್ರೆ ಭಗವಂತನ ಮೂಲಕ ಅಧಿಕೃತರಾಗಿರೋರು ನಮಗೆ ಆ ಕೆಲಸವನ್ನ ಕೊಟ್ಟಿರ್ತಾರೆ. ಅಂದ ಮೇಲೆ ನನ್ನನ್ನ ಆರಿಸ್ಕೊಂಡಿದ್ದಾನೆ ಅಂತಂದ್ಮೇಲೆ ಅಂಥ ವ್ಯಕ್ತಿಯ ಮೇಲೆ ತೋರಿಸ್ತಾನಲ್ಲ ಕರುಣೆ, ಅದು ನಾವು ಊಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಆದ್ರೆ ಅವನ ಕರುಣೆ ಸಿಗೋದಿದೆಯಲ್ಲ, ಅದು ಯಾವಾಗ ಸಿಗುತ್ತೆ ಅಂದ್ರೆ ಆ ವ್ಯಕ್ತಿಗೆ ಆ ಅರ್ಹತೆ ಬಂದಿರಬೇಕು. ಭಗವಂತನ ಕರುಣೆ ಆ ವ್ಯಕ್ತಿ ಮೇಲೆ ಬೀಳ್ತಾ ಇದೆ ಅಂತಂದ್ರೆ ಆ ವ್ಯಕ್ತಿಯೂ ಕೂಡ ಅದಕ್ಕೆ ಯೋಗ್ಯನಾಗಿರ್ಬೇಕಲ್ವಾ. ಆ ಯೋಗ್ಯತೆ ಬರಬೇಕು ಅಂತಂದ್ರೆ ಹೇಗೆ ಬರುತ್ತದು? ತಾನು ಮಾಡುವಂತಹ ತಪಸ್ಸಿನಿಂದ ಮತ್ತೆ ಭಕ್ತಿಯಿಂದ ಸೇವೆ ಮಾಡ್ತಾನಲ್ಲ, ಅದು ನಿರಂತರವಾಗಿ ನಡೀತಾ ಇರಬೇಕು. 1 ದಿವಸ 2 ದಿವಸದ್ದಲ್ಲ, ಅದು ಸತತವಾಗಿ. ಯಾಕೆ? ನಮ್ಮ ಒಂದು ಸ್ವಭಾವನೆ ಅಥವಾ ನಮ್ಮ ಒಂದು ಐಡೆಂಟಿಟಿನೇ ಭಗವಂತನ ಸೇವಕರು ನಾವು ಅನ್ನೋದು. ಸೇವಕನ ಕೆಲಸ ಏನು? ಸೇವೆ ಮಾಡ್ತಾ ಇರೋದು. ಸೊ ಅದು 1 ದಿವಸದ್ದು 2 ದಿವಸದ್ದು ಅಲ್ಲ, ಅದು ನಿರಂತರವಾಗಿ ನಾವು ಆ ಪ್ರಯತ್ನವನ್ನ ಮಾಡ್ತಾನೆ ಇರಬೇಕು. ಈಗ ಗೊತ್ತಾಯ್ತಾ, ವಹಿಸ್ಕೊಟ್ಟಿರುವಂತಹ ಕೆಲಸ ಮಾಡೋದ್ರಲ್ಲಿ ನಾವ್ ಎಷ್ಟು ಆಸಕ್ತಿ ಇರ್ತೀವೋ ಭಗವಂತ ಕೂಡ ನಮ್ಮ ಮೇಲೆ ಅಷ್ಟೇ ಅನುಗ್ರಹ ತೋರಿಸ್ತಾನೆ. ಅದನ್ನ ನಾವು ಯಾವ ರೀತಿಯಿಂದನೂ ಊಹೆ ಮಾಡ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ಕರುಣೆ ನಮ್ಮ ಮೇಲೆ ತೋರಿಸ್ತಾನೆ. ಆದ್ರೆ ಆ ಕರುಣೆ ಸಿಗೋದು ಯಾವಾಗ ಅಂತಂದ್ರೆ ನಾವು ಅದಕ್ಕೆ ತಯಾರಾದಾಗ, ನಾವು ಅಂತ ಅರ್ಹತೆಯನ್ನ ಪಡ್ಕೊಂಡಾಗ. ಆ ಅರ್ಹತೆಯನ್ನ ಪಡ್ಕೊಳ್ಳೋದಕ್ಕೆ ನಾವು ತಪಸ್ಸು ಮತ್ತೆ ಭಕ್ತಿ ಸೇವೆಯನ್ನ ನಿರಂತರವಾಗಿ ಮಾಡಬೇಕು. ಆ ರೀತಿ ಮಾಡೋದ್ರಿಂದ ನಮಗೆ ಆ ಒಂದು ಯೋಗ್ಯತೆ ಬಂದಿರತ್ತೆ. ಬ್ರಹ್ಮನಿಗೆ ಲೋಕ ವ್ಯವಸ್ಥೆಗಳ ನಿರ್ಮಾಣ ಕಾರ್ಯವನ್ನು ವಹಿಸಿಕೊಡಲಾಗಿದ್ದಿತು. ಬ್ರಹ್ಮನು ಧ್ಯಾನ ಮಾಡಿದಾಗ ಲೋಕ ವ್ಯವಸ್ಥೆಗಳನ್ನು ಎಲ್ಲಿ ಮತ್ತು ಹೇಗೆ ಏರ್ಪಡಿಸಬೇಕೆಂಬ ತಿಳುವಳಿಕೆಯು ಅವನಿಗೆ ಬಹು ಸುಲಭವಾಗಿ ಬರುವುದೆಂದು ಭಗವಂತನು ಬೋಧಿಸಿದನು. ಇಲ್ಲಿ ನೋಡಿ, ಬ್ರಹ್ಮನಿಗೆ ಈ ಲೋಕಗಳ ವ್ಯವಸ್ಥೆ ಮಾಡು, ಸೃಷ್ಟಿ ಕಾರ್ಯವನ್ನ ನೀನ್ ಮಾಡ್ಬೇಕು ಅಂತ ಒಳಗಡೆಯಿಂದ ಅವನಿಗೆ ಅನಿಸುತ್ತೆ. ಅಂದ್ರೆ ಅಲ್ಲಿಂದ ಆದೇಶ ಬರುತ್ತೆ ಭಗವಂತನಿಂದ. ಸೊ ನಾನ್ ಮಾಡ್ಬೇಕು ಅನ್ಕೊಳ್ತಾನೆ. ಆದ್ರೆ ಆ ಕೆಲಸವನ್ನ ಮಾಡೋದಕ್ಕೆ ಒಂದು ಐಡಿಯಾ ಬರಬೇಕು, ಹೇಗ್ ಮಾಡ್ಬೇಕು, ಈ ನೀರು ನೋಡಿದ್ರೆ ಹೀಗಿದೆ, ಅದೆಲ್ಲ ಒಂದು ಯೋಚನೆ ಬರುತ್ತಲ್ವಾ. ಸೊ ಆಗ ಭಗವಂತನ ಒಂದು ಅನುಗ್ರಹ ಅವನ ಮೇಲೆ ಬೀಳುತ್ತೆ. ಆಯ್ತಾ? ಈ ಲೋಕದ ವ್ಯವಸ್ಥೆಗಳನ್ನ ಮಾಡುವಂತಹ ನಿರ್ಮಾಣ ಕಾರ್ಯವನ್ನ ಭಗವಂತ ಕೊಟ್ಟಿದ್ದ ಬ್ರಹ್ಮನಿಗೆ. ಅದನ್ನ ಬ್ರಹ್ಮ ಧ್ಯಾನ ಮಾಡ್ತಾನಲ್ಲ, ಆಗ ಎಲ್ಲಿ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅನ್ನುವಂಥ ತಿಳುವಳಿಕೆ ಅವನಿಗೆ ಸುಲಭವಾಗಿ ಬರುತ್ತೆ. ಆ ವಿಷಯವನ್ನ ಭಗವಂತ ಹೇಳೋದು, ನೀನೇನು ಯೋಚನೆ ಮಾಡಬೇಡ, ನೀನು ತಪಸ್ ಮಾಡು, ಧ್ಯಾನ ಮಾಡು, ಅದರಿಂದ ನಿನಗೆ ಗೊತ್ತಾಗುತ್ತೆ ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಬೋಧನೆ ಮಾಡ್ತಾನೆ ಭಗವಂತ. ನಿರ್ದೇಶನಗಳು ಒಳಗಿನಿಂದ ಬರಬೇಕಾದವು ಮತ್ತು ಆ ಕಾರ್ಯದಲ್ಲಿ ಚಿಂತಿಸುವ ಅಗತ್ಯ ಇರಲಿಲ್ಲ. ಅಂದ್ರೆ ಏನು? ಈಗ ನಾವೇನಾದ್ರೂ ಈ ರೀತಿ ಆಧ್ಯಾತ್ಮಿಕವಾಗಿ ಏನಾದ್ರೂ ಮಾಡಬೇಕು ಅಂತ ಹೊರಟಾಗ, ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಗಳು ಸಮಾಜವನ್ನ ಉದ್ಧಾರ ಮಾಡೋದಕ್ಕೆ, ಜನರನ್ನ ಉದ್ಧಾರ ಮಾಡೋದಕ್ಕೆ ಆ ರೀತಿಯ ಕೆಲಸಗಳಲ್ಲಿ ತೊಡಗಿದಾಗ ನಮಗೆ ಒಳಗಡೆಯಿಂದಾನೇ ನಮಗೆ ಒಂದು ಇನ್ಸ್ಟ್ರಕ್ಷನ್ಸ್ ಬರೋಕ್ಕೆ ಶುರುವಾಗುತ್ತೆ. ನೀನು ಹೀಗೆ ಮಾಡು, ಹಾಗೆ ಮಾಡು. ಹೆಂಗೆ ನನಗೆ ಯೋಚನೆ ಬಂತು ಅಂತಲೇ ಗೊತ್ತಿಲ್ಲಪ್ಪ, ಒಳಗಡೆಯಿಂದ ನನಗೆ ಹಂಗೆ ಅನ್ನಿಸ್ತು ಅಂತ ಹೇಳ್ತೀವಲ್ವ, ಅದು ಭಗವಂತ ನಮ್ಗೆ ಹೇಳ್ಕೊಡೋದು. ಅಂದರೆ ಇಲ್ಲಿ ಒಳಗಡೆಯಿಂದಾನೇ ನಮಗೆ ಆ ನಿರ್ದೇಶನಗಳು ಬರುತ್ತೆ. ಅದ್ರ ಬಗ್ಗೆ ನಾವು ಯಾರೂ ಚಿಂತೆ ಮಾಡಬೇಕಾಗಿಲ್ಲ. ಅಂದರೆ ಏನು? ಭಗವಂತ ನಮ್ಮ ಕೈಯಲ್ಲಿ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ನಮಗೆ ಅನ್ಸೋದಕ್ಕೆ ಶುರುವಾಗುತ್ತೆ. ಆಮೇಲೆ ಏನಾಗುತ್ತೆ, ಆ ಕೆಲಸ ಹೇಗಾದರೂ ನಡ್ಕೊಂಡು ಹೋಗಬೇಕು, ಅದಕ್ಕೆ ಏನೇನು ಬೇಕೋ ಅದೆಲ್ಲ ಭಗವಂತನೇ ಸಹಾಯ ಮಾಡ್ತಾನೆ. ಅದ್ರ ಬಗ್ಗೆ ಚಿಂತೆ ಮಾಡುವಂಥ ಅಗತ್ಯ ಇರಲಿಲ್ಲ. ಬುದ್ಧಿಯೋಗದ ಅಂತಹ ಉಪದೇಶಗಳು ಭಗವದ್ಗೀತೆಯಲ್ಲಿ ದೃಢಪಟ್ಟಿರುವಂತೆ ನೇರವಾಗಿ ಶ್ರೀಕೃಷ್ಣನಿಂದ ರೂಪಿತವಾಗಿದೆ. ಅಂದ್ರೆ ಇಲ್ಲಿ
ಬುದ್ಧಿಯೋಗ ನಮ್ಮ ಮನಸ್ಸಿಗೆ ಅನ್ಸುತ್ತೆ, ನಮಗೆ ಬರುತ್ತೆ ನೋಡಿ ಯೋಚನೆ, ಇದು ಮಾಡಬೇಕು ಅಂತ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ, ಬೇರೆಯವರಿಗೆ ಏನೋ ಒಂದು ಉಪದೇಶವನ್ನ ಮಾಡೋದು, ಅಥವಾ ಬೇರೆಯವರಿಗೆ ಸರಿಯಾದ ಮಾರ್ಗದರ್ಶನ ಕೊಡೋದು, ಅಥವಾ ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿಯೋದಕ್ಕೆ ಏನು ಮಾಡಬೇಕು, ಜಪ ಮಾಡೋದು ಹೇಗೆ, ಅಥವಾ ಶ್ರವಣ ಮಾಡೋದು ಹೇಗೆ, ಯಾವುದಾದ್ರೂ ಆಗಿರಬಹುದು. ಆಧ್ಯಾತ್ಮಿಕತೆ ಇಲ್ಲಿ ಇರುವಂತಹ ವಿಚಾರಗಳು ಅದು ನಮ್ಮ ಬುದ್ಧಿಗೆ ಬರೋದು ಅಂಥ ಉಪದೇಶಗಳನ್ನ ಭಗವದ್ಗೀತೆಯಲ್ಲಿ ನೇರವಾಗಿ ಕೃಷ್ಣನೇ ಹೇಳಿದಾನೆ. ಏನಂತ ಹೇಳಿದಾನೆ? 10ನೇ ಅಧ್ಯಾಯ 10ನೇ ಶ್ಲೋಕ. ಯಾವುದು ಅದು ಅಂತಂದ್ರೆ, ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ಅನ್ನುವಂಥ ಶ್ಲೋಕ ಇದೆ ನೋಡಿ. ಅದರಲ್ಲಿ ಕೃಷ್ಣ ಹೇಳ್ತಾನೆ, ನನ್ನ ಪ್ರೀತಿಪೂರ್ವಕ ಸೇವೆಗೋಸ್ಕರ ಅಂತಾನೆ ಸದಾ ಮುಡಿಪಾಗಿರ್ತಾರಲ್ಲ, ಅವರು ನನ್ನ ಹತ್ರ ಬರೋದಕ್ಕೂ ಕೂಡ ಅವ್ರಿಗೆ ಅಗತ್ಯವಾದಂತಹ ಬುದ್ಧಿಯೋಗವನ್ನು ನಾನೇ ಕೊಡ್ತೀನಿ. ಅಂದರೆ ಯಾವಾಗಲೂ ನನ್ನನ್ನೇ ಪ್ರೀತಿಸ್ತಾ ನನ್ನನ್ನೇ ಸೇವಿಸ್ತಾ ಇರ್ತಾರಲ್ಲ ಅಂಥವರಿಗೆ ನನ್ನ ಹತ್ರ ಬರೋದಕ್ಕೆ ಏನು ಮಾಡಬೇಕು ಅಂತ ತಿಳುವಳಿಕೆ, ಅವ್ರು ಆ ರೀತಿ ಯೋಚನೆ ಮಾಡೋದು. ಅಂದರೆ ನಾನು ಈಗ ಇದು ಮಾಡಿದ್ರೆ ನಾನು ಭಗವಂತನ ಹತ್ರ ಹೋಗೋದಕ್ಕೆ ಸಾಧ್ಯ ಅಂತ ತಿಳುವಳಿಕೆ ಬರುತ್ತಲ್ಲ, ಅಂಥ ಒಂದು ಬುದ್ಧಿಯನ್ನು ಕೂಡ ನಾನೇ ಅವ್ರಿಗೆ ಕೊಡ್ತೀನಿ ಅಂತ ಭಗವಂತ ಹೇಳ್ತಾನೆ. ನೋಡಿದ್ರ, ಕೃಷ್ಣ ಸ್ವಯಂ ಭಗವದ್ಗೀತೆಯಲ್ಲಿ ಹೇಳಿದಾನೆ ಎಲ್ಲ ವಿಷಯದ ಬಗ್ಗೆನೂ. ನಾವು ತಿಳ್ಕೋಬೇಕಷ್ಟೇನೆ. ಈಗ ನಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿಲ್ಲ, ನನಗೆ ದಿಕ್ಕೇ ತೋಚ್ತಾ ಇಲ್ಲ ಅಂತ ಹೇಳ್ತೀವಿ. ನಾವು ಭಗವಂತನಿಗೆ ಶರಣಾಗತಿ ಆಗ್ಬೇಕು. ಭಗವಂತ ನೀನೇ ನನಗೆ ದಾರಿ ತೋರಿಸ್ಬೇಕು ಅಂತ ನಮ್ಮ ಮನಪೂರ್ವಕವಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಅವನು ದಾರಿಯನ್ನು ತೋರಿಸ್ತಾನೆ. ಅದಕ್ಕೆ ಇಲ್ಲಿ ಹೇಳೋದವನು, ಸದಾ ನನ್ನ ಸೇವೆಯಲ್ಲಿ ಮುಡುಪಾಗಿರೋರಿಗೆ ಅವ್ರಿಗೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗಿಲ್ಲ, ಅವ್ರಿಗೇನು ಬುದ್ಧಿ ಕೊಡಬೇಕೋ ಅದನ್ನು ನಾನೇ ಕೊಡ್ತೀನಿ ಅಂತ ಅಲ್ಲಿ ಹೇಳಿದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಅದನ್ನು ಹೇಳ್ತಾ ಇದ್ದಾರೆ. ಕೆಲವೊಂದು ಮಟ್ಟಿಗೆ ನಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಲ್ವಾ ಈ ವಿಷಯದಲ್ಲಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.